ಯಡಿಯೂರಪ್ಪ ಮಹಾಭ್ರಷ್ಟ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಹೇಳಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಮತ್ತೆ ಯತ್ನಾಳ್ ವಾಗ್ಯುದ್ಧ ಶುರು ಮಾಡಿದ್ದಾರೆ. ಬಿಎಸ್ವೈ ಫೋಟೋ ಹಾಕಿದ್ರೆ ವೋಟ್ ಹಾಕೋ ಕಾಲ ಹೋಯ್ತು, ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂಥೆಂಥ ಪಕ್ಷ ಮಣ್ಣು ಮಾಡ್ತಾರೆ, ಲಿಂಗಾಯತ ಅನ್ನೋದನ್ನ ಯಡಿಯೂರಪ್ಪ ಪ್ರೂವ್ ಮಾಡಿದ್ನ ಅಂತ ಯತ್ನಾಳ್ ಏಕವಚನದಲ್ಲಿ ಮಾತಾಡಿದ್ದಾರೆ. ಕೋವಿಡ್ನಲ್ಲಿ ಲೂಟಿ ಮಾಡಿದ್ದಾನೆ ಅಂದ್ರೆ ಅದನ್ನ ಪ್ರೂವ್ ಮಾಡಿದ್ನ, ಹೀಗೆ ಸಿಕ್ಕಾಪಟ್ಟೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ವಿರುದ್ಧ ಕೆಂಡ ಕಾರಿದ್ದಾರೆ. ವಿದೇಶ ವಿಚಾರ ಹೇಳಿದ್ರಿ, ಇನ್ನೊಂದ್ ಸ್ವಲ್ಪ ಅದ್ರಲ್ಲಿ ಬಿಡಿಸಿ ಹೇಳಿದ್ರೆ. ವಿದೇಶ ವಿಚಾರ ಹೇಳಿದ್ರಿ, ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ. ಇಲ್ಲ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯೇಂದ್ರ, ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರು ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ, ಅಲ್ಲಿ ಹೋಗಿ ಆನೆ ಮಾಡಿ ಹೇಳಿ ರಾಜ್ಯದ ಜನರಿಗೆ, ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರ? ಇವೆಲ್ಲ ಅಡ್ಜಸ್ಟ್ಮೆಂಟ್. ಈಗೇನು ಆಕ್ರೋಶ ಇತ್ತೇನೋ. ಮೊದಲು ನೀ ಮಹಾ ಭ್ರಷ್ಟದಿ, ಈ ಸಿದ್ದರಾಮಯ್ಯ ಅವ್ರಿಗೆ ಏನ್ ಬೈತಿ? ನಿನ್ನ ಲೂಟಿ ಮಾಡಿದ್ನೇ ಇವತ್ತು ಯಾವ ಹೋರಾಟ ಸಕ್ಸಸ್ ಆಗ್ಯಾವ ವಿಜೇಂದ್ರನು. ಜನಾಕ್ರೋಶ ಜನಾಕ್ರೋಶ ಅಲ್ಲ, ನಿಮ್ ಕುರ್ಚಿ ಆಕ್ರೋಶ ಆಗಿದೆ ನಿಮ್ಮ ಅಪ್ಪ ಮಕ್ಕಳಿಗೆ. ಹಿಂಗಾಗಿ ಕರ್ನಾಟಕದಲ್ಲಿ ಬಿಜೆಪಿ. ಯಡಿಯೂರಪ್ಪ ಮಹಾಭ್ರಷ್ಟ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಹೇಳಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಮತ್ತೆ ಯತ್ನಾಳ್ ವಾಗ್ಯುದ್ಧ ಶುರು ಮಾಡಿದ್ದಾರೆ. ಬಿಎಸ್ವೈ ಫೋಟೋ ಹಾಕಿದ್ರೆ ವೋಟ್ ಹಾಕೋ ಕಾಲ ಹೋಯ್ತು, ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂಥೆಂಥ ಪಕ್ಷ ಮಣ್ಣು ಮಾಡ್ತಾರೆ, ಲಿಂಗಾಯತ ಅನ್ನೋದನ್ನ ಯಡಿಯೂರಪ್ಪ ಪ್ರೂವ್ ಮಾಡಿದ್ನ ಅಂತ ಯತ್ನಾಳ್ ಏಕವಚನದಲ್ಲಿ ಮಾತಾಡಿದ್ದಾರೆ. ಕೋವಿಡ್ನಲ್ಲಿ ಲೂಟಿ ಮಾಡಿದ್ದಾನೆ ಅಂದ್ರೆ ಅದನ್ನ ಪ್ರೂವ್ ಮಾಡಿದ್ನ, ಹೀಗೆ ಸಿಕ್ಕಾಪಟ್ಟೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ವಿರುದ್ಧ ಕೆಂಡ ಕಾರಿದ್ದಾರೆ. ವಿದೇಶ ವಿಚಾರ ಹೇಳಿದ್ರಿ, ಇನ್ನೊಂದ್ ಸ್ವಲ್ಪ ಅದ್ರಲ್ಲಿ ಬಿಡಿಸಿ ಹೇಳಿದ್ರೆ. ವಿದೇಶ ವಿಚಾರ ಹೇಳಿದ್ರಿ, ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ. ಇಲ್ಲ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯೇಂದ್ರ, ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರು ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ, ಅಲ್ಲಿ ಹೋಗಿ ಆನೆ ಮಾಡಿ ಹೇಳಿ ರಾಜ್ಯದ ಜನರಿಗೆ, ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರ? ಇವೆಲ್ಲ ಅಡ್ಜಸ್ಟ್ಮೆಂಟ್. ಈಗೇನು ಆಕ್ರೋಶ ಇತ್ತೇನೋ. ಮೊದಲು ನೀ ಮಹಾ ಭ್ರಷ್ಟದಿ, ಈ ಸಿದ್ದರಾಮಯ್ಯ ಅವ್ರಿಗೆ ಏನ್ ಬೈತಿ? ನಿನ್ನ ಲೂಟಿ ಮಾಡಿದ್ನೇ ಇವತ್ತು ಯಾವ ಹೋರಾಟ ಸಕ್ಸಸ್ ಆಗ್ಯಾವ ವಿಜೇಂದ್ರನು. ಜನಾಕ್ರೋಶ ಜನಾಕ್ರೋಶ ಅಲ್ಲ, ನಿಮ್ ಕುರ್ಚಿ ಆಕ್ರೋಶ ಆಗಿದೆ ನಿಮ್ಮ ಅಪ್ಪ ಮಕ್ಕಳಿಗೆ. ಹಿಂಗಾಗಿ ಕರ್ನಾಟಕದಲ್ಲಿ ಬಿಜೆಪಿ. ಯಡಿಯೂರಪ್ಪ ಮಹಾಭ್ರಷ್ಟ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಹೇಳಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಮತ್ತೆ ಯತ್ನಾಳ್ ವಾಗ್ಯುದ್ಧ ಶುರು ಮಾಡಿದ್ದಾರೆ. ಬಿಎಸ್ವೈ ಫೋಟೋ ಹಾಕಿದ್ರೆ ವೋಟ್ ಹಾಕೋ ಕಾಲ ಹೋಯ್ತು, ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂಥೆಂಥ ಪಕ್ಷ ಮಣ್ಣು ಮಾಡ್ತಾರೆ, ಲಿಂಗಾಯತ ಅನ್ನೋದನ್ನ ಯಡಿಯೂರಪ್ಪ ಪ್ರೂವ್ ಮಾಡಿದ್ನ ಅಂತ ಯತ್ನಾಳ್ ಏಕವಚನದಲ್ಲಿ ಮಾತಾಡಿದ್ದಾರೆ. ಕೋವಿಡ್ನಲ್ಲಿ ಲೂಟಿ ಮಾಡಿದ್ದಾನೆ ಅಂದ್ರೆ ಅದನ್ನ ಪ್ರೂವ್ ಮಾಡಿದ್ನ, ಹೀಗೆ ಸಿಕ್ಕಾಪಟ್ಟೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ವಿರುದ್ಧ ಕೆಂಡ ಕಾರಿದ್ದಾರೆ. ವಿದೇಶ ವಿಚಾರ ಹೇಳಿದ್ರಿ, ಇನ್ನೊಂದ್ ಸ್ವಲ್ಪ ಅದ್ರಲ್ಲಿ ಬಿಡಿಸಿ ಹೇಳಿದ್ರೆ. ವಿದೇಶ ವಿಚಾರ ಹೇಳಿದ್ರಿ, ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ. ಇಲ್ಲ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯೇಂದ್ರ, ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರು ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ, ಅಲ್ಲಿ ಹೋಗಿ ಆನೆ ಮಾಡಿ ಹೇಳಿ ರಾಜ್ಯದ ಜನರಿಗೆ, ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರ? ಇವೆಲ್ಲ ಅಡ್ಜಸ್ಟ್ಮೆಂಟ್. ಈಗೇನು ಆಕ್ರೋಶ ಇತ್ತೇನೋ. ಮೊದಲು ನೀ ಮಹಾ ಭ್ರಷ್ಟದಿ, ಈ ಸಿದ್ದರಾಮಯ್ಯ ಅವ್ರಿಗೆ ಏನ್ ಬೈತಿ? ನಿನ್ನ ಲೂಟಿ ಮಾಡಿದ್ನೇ ಇವತ್ತು ಯಾವ ಹೋರಾಟ ಸಕ್ಸಸ್ ಆಗ್ಯಾವ ವಿಜೇಂದ್ರನು. ಜನಾಕ್ರೋಶ ಜನಾಕ್ರೋಶ ಅಲ್ಲ, ನಿಮ್ ಕುರ್ಚಿ ಆಕ್ರೋಶ ಆಗಿದೆ ನಿಮ್ಮ ಅಪ್ಪ ಮಕ್ಕಳಿಗೆ. ಹಿಂಗಾಗಿ ಕರ್ನಾಟಕದಲ್ಲಿ ಬಿಜೆಪಿ. ಯಡಿಯೂರಪ್ಪ ಮಹಾಭ್ರಷ್ಟ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಹೇಳಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಮತ್ತೆ ಯತ್ನಾಳ್ ವಾಗ್ಯುದ್ಧ ಶುರು ಮಾಡಿದ್ದಾರೆ. ಬಿಎಸ್ವೈ ಫೋಟೋ ಹಾಕಿದ್ರೆ ವೋಟ್ ಹಾಕೋ ಕಾಲ ಹೋಯ್ತು, ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂಥೆಂಥ ಪಕ್ಷ
ಮಣ್ಣು ಮಾಡ್ತಾರೆ, ಲಿಂಗಾಯತ ಅನ್ನೋದನ್ನ ಯಡಿಯೂರಪ್ಪ ಪ್ರೂವ್ ಮಾಡಿದ್ನ ಅಂತ ಯತ್ನಾಳ್ ಏಕವಚನದಲ್ಲಿ ಮಾತಾಡಿದ್ದಾರೆ. ಕೋವಿಡ್ನಲ್ಲಿ ಲೂಟಿ ಮಾಡಿದ್ದಾನೆ ಅಂದ್ರೆ ಅದನ್ನ ಪ್ರೂವ್ ಮಾಡಿದ್ನ, ಹೀಗೆ ಸಿಕ್ಕಾಪಟ್ಟೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ವಿರುದ್ಧ ಕೆಂಡ ಕಾರಿದ್ದಾರೆ. ವಿದೇಶ ವಿಚಾರ ಹೇಳಿದ್ರಿ, ಇನ್ನೊಂದ್ ಸ್ವಲ್ಪ ಅದ್ರಲ್ಲಿ ಬಿಡಿಸಿ ಹೇಳಿದ್ರೆ. ವಿದೇಶ ವಿಚಾರ ಹೇಳಿದ್ರಿ, ವಿದೇಶ ಅಂತ ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ. ಇಲ್ಲ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯ ಅಂದ್ರೆ ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರ ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ, ಅಲ್ಲಿ ಹೋಗಿ ಆನೆ ಮಾಡಿ ಹೇಳಿ ರಾಜ್ಯದ ಜನರಿಗೆ ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರ? ಇವೆಲ್ಲ ಅಡ್ಜಸ್ಟ್ಮೆಂಟ್ ಈಗೇನು ಆಕ್ರೋಶ ಎತ್ತೇನೋ. ಮೊದಲು ನೀ ಮಹಾ ಭ್ರಷ್ಟದಿ, ಈ ಸಿದ್ದರಾಮಯ್ಯ ಏನ್ ಬೈತಿ, ನಿನ್ನ ಲೂಟಿ ಮಾಡಿದ್ನೇ ಇವತ್ತು ಯಾವ ಹೋರಾಟ ಸಕ್ಸಸ್ ಆಗ್ಯಾವ ವಿಜೇಂದ್ರನು. ಜನಾಕ್ರೋಶ ಆಗ್ತದೆ, ಜನಾಕ್ರೋಶ ಅಲ್ಲ, ನಿಮ್ ಕುರ್ಚಿ ಆಕ್ರೋಶ ಆಗಿದೆ ನಿಮ್ಮ ಅಪ್ಪ ಮಕ್ಕಳಿಗೆ. ಹಿಂಗಾಗಿ ಕರ್ನಾಟಕದಲ್ಲಿ ಬಿಜೆಪಿ ಯಡಿಯೂರಪ್ಪ ಮಹಾಭ್ರಷ್ಟ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಹೇಳಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಮತ್ತೆ ಯತ್ನಾಳ್ ವಾಗ್ಯುದ್ಧ ಶುರು ಮಾಡಿದ್ದಾರೆ. ಬಿಎಸ್ವೈ ಫೋಟೋ ಹಾಕಿದ್ರೆ ವೋಟ್ ಹಾಕೋ ಕಾಲ ಹೋಯ್ತು, ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂಥೆಂಥ ಪಕ್ಷ ಮಣ್ಣು ಮಾಡ್ತಾರೆ, ಲಿಂಗಾಯತ ಅನ್ನೋದನ್ನ ಯಡಿಯೂರಪ್ಪ ಪ್ರೂವ್ ಮಾಡಿದ್ನ ಅಂತ ಯತ್ನಾಳ್ ಏಕವಚನದಲ್ಲಿ ಮಾತಾಡಿದ್ದಾರೆ. ಕೋವಿಡ್ನಲ್ಲಿ ಲೂಟಿ ಮಾಡಿದ್ದಾನೆ ಅಂದ್ರೆ ಅದನ್ನ ಪ್ರೂವ್ ಮಾಡಿದ್ನ, ಹೀಗೆ ಸಿಕ್ಕಾಪಟ್ಟೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ವಿರುದ್ಧ ಕೆಂಡ ಕಾರಿದ್ದಾರೆ. ವಿದೇಶ ವಿಚಾರ ಹೇಳಿದ್ರಿ, ಇನ್ನೊಂದ್ ಸ್ವಲ್ಪ ಅದ್ರಲ್ಲಿ ಬಿಡಿಸಿ ಹೇಳಿದ್ರೆ. ವಿದೇಶ ವಿಚಾರ ಹೇಳಿದ್ರಿ, ವಿದೇಶ ಅಂತ ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ. ಇಲ್ಲ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯ ಅಂದ್ರೆ ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರ ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ, ಅಲ್ಲಿ ಹೋಗಿ ಆನೆ ಮಾಡಿ ಹೇಳಿ ರಾಜ್ಯದ ಜನರಿಗೆ ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರ? ಇವೆಲ್ಲ ಅಡ್ಜಸ್ಟ್ಮೆಂಟ್ ಈಗೇನು ಆಕ್ರೋಶ ಎತ್ತೇನೋ. ಮೊದಲು ನೀ ಮಹಾ ಭ್ರಷ್ಟದಿ, ಈ ಸಿದ್ದರಾಮಯ್ಯ ಏನ್ ಬೈತಿ, ನಿನ್ನ ಲೂಟಿ ಮಾಡಿದ್ನೇ ಇವತ್ತು ಯಾವ ಹೋರಾಟ ಸಕ್ಸಸ್ ಆಗ್ಯಾವ ವಿಜೇಂದ್ರನು. ಜನಾಕ್ರೋಶ ಆಗ್ತದೆ, ಜನಾಕ್ರೋಶ ಅಲ್ಲ, ನಿಮ್ ಕುರ್ಚಿ ಆಕ್ರೋಶ ಆಗಿದೆ ನಿಮ್ಮ ಅಪ್ಪ ಮಕ್ಕಳಿಗೆ. ಹಿಂಗಾಗಿ ಕರ್ನಾಟಕದಲ್ಲಿ ಬಿಜೆಪಿ ಯಡಿಯೂರಪ್ಪ ಮಹಾಭ್ರಷ್ಟ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಹೇಳಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಮತ್ತೆ ಯತ್ನಾಳ್ ವಾಗ್ಯುದ್ಧ ಶುರು ಮಾಡಿದ್ದಾರೆ. ಬಿಎಸ್ವೈ ಫೋಟೋ ಹಾಕಿದ್ರೆ ವೋಟ್ ಹಾಕೋ ಕಾಲ ಹೋಯ್ತು, ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂಥೆಂಥ ಪಕ್ಷ ಮಣ್ಣು ಮಾಡ್ತಾರೆ, ಲಿಂಗಾಯತ ಅನ್ನೋದನ್ನ ಯಡಿಯೂರಪ್ಪ ಪ್ರೂವ್ ಮಾಡಿದ್ನ ಅಂತ ಯತ್ನಾಳ್ ಏಕವಚನದಲ್ಲಿ ಮಾತಾಡಿದ್ದಾರೆ. ಕೋವಿಡ್ನಲ್ಲಿ ಲೂಟಿ ಮಾಡಿದ್ದಾನೆ ಅಂದ್ರೆ ಅದನ್ನ ಪ್ರೂವ್ ಮಾಡಿದ್ನ, ಹೀಗೆ ಸಿಕ್ಕಾಪಟ್ಟೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ವಿರುದ್ಧ ಕೆಂಡ ಕಾರಿದ್ದಾರೆ. ವಿದೇಶ ವಿಚಾರ ಹೇಳಿದ್ರಿ, ಇನ್ನೊಂದ್ ಸ್ವಲ್ಪ ಅದ್ರಲ್ಲಿ ಬಿಡಿಸಿ ಹೇಳಿದ್ರೆ. ವಿದೇಶ ವಿಚಾರ ಹೇಳಿದ್ರಿ, ವಿದೇಶ ಅಂತ ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ. ಇಲ್ಲ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯ ಅಂದ್ರೆ ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರ ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ, ಅಲ್ಲಿ ಹೋಗಿ ಆನೆ ಮಾಡಿ ಹೇಳಿ ರಾಜ್ಯದ ಜನರಿಗೆ ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರ? ಇವೆಲ್ಲ ಅಡ್ಜಸ್ಟ್ಮೆಂಟ್ ಈಗೇನು ಆಕ್ರೋಶ ಎತ್ತೇನೋ. ಮೊದಲು ನೀ ಮಹಾ ಭ್ರಷ್ಟದಿ, ಈ ಸಿದ್ದರಾಮಯ್ಯ ಏನ್ ಬೈತಿ, ನಿನ್ನ ಲೂಟಿ ಮಾಡಿದ್ನೇ ಇವತ್ತು ಯಾವ ಹೋರಾಟ ಸಕ್ಸಸ್ ಆಗ್ಯಾವ ವಿಜೇಂದ್ರನು. ಜನಾಕ್ರೋಶ ಆಗ್ತದೆ, ಜನಾಕ್ರೋಶ ಅಲ್ಲ, ನಿಮ್ ಕುರ್ಚಿ ಆಕ್ರೋಶ ಆಗಿದೆ ನಿಮ್ಮ ಅಪ್ಪ ಮಕ್ಕಳಿಗೆ. ಹಿಂಗಾಗಿ ಕರ್ನಾಟಕದಲ್ಲಿ ಬಿಜೆಪಿ